ಬಂಧುಗಳೇ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಸ್ಟೋರಿ ಏನಪ್ಪಾ ಅಂತಂದ್ರೆ, ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಫೋನ್ ಪೇ ಮುಖಾಂತರ, ಅದರಲ್ಲೂ ಬೇರೆಯವರ ಮುಖಾಂತರ ನೀವು ಹಾಸ್ಟೆಲ್ಲು ಮತ್ತು ಪಿ ಜಿಲಿರ್ತಕ್ಕಂಥ ಮಕ್ಕಳಿಗೆ ನೀವು ಫೋನ್ ಪೇ ಮುಖಾಂತರ ಅಮೌಂಟ್ ಅನ್ನ ಕಳಿಸ್ಕೊಡ್ತಾ ಇದ್ದೀರಾ, ದಯವಿಟ್ಟು ಇವಾಗಲೇ ಸ್ಟಾಪ್ ಮಾಡ್ಬಿಡಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ತಂದೆ ಫೋನ್ ಪೇ ಮುಖಾಂತರ ಹಣವನ್ನ ಕಳಿಸಿಕೊಟ್ಟಂತ ತಪ್ಪಿಗೆ ತನ್ನ ಮಗಳನ್ನ ಶಾಶ್ವತವಾಗಿ ಕಳ್ಕೊಂಡಿದೆ. ಏನಿದು ಸ್ಟೋರಿ ಹೇಳ್ತಾ ಹೋಗ್ತೀನಿ ಕೇಳಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗ್ಯಾರನಹಳ್ಳಿ ಅಂತ ಹೇಳಿ, ಆ ಹಳ್ಳಿಯಿಂದ ಒಬ್ಳು ಹೆಣ್ಮಗಳು ಭವಾನಿ ಅಂತ ಹೇಳಿ 22 ವರ್ಷ, ಅವಳು ಮೈಸೂರಿನಲ್ಲಿ ನರ್ಸಿಂಗ್ ಮಾಡ್ತಾ ಇರ್ತಾರೆ. ತಂದೆ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅಷ್ಟಾಗಿ ಓದಿರಲ್ಲ, ಮತ್ತ ಮಾಮೂಲಿ ಬೇಸಿಕ್ ಸೆಟ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಅವರಿಗೆ ಫೋನ್ ಪೇ ಗೂಗಲ್ ಪೇ ಅದು ಯಾವುದು ಕೂಡ ಗೊತ್ತಿರಲ್ಲ. ಅವಳಿಗೆ ಅಮೌಂಟ್ ಅನ್ನ ಕಳಿಸ್ಕೊಡ್ಬೇಕಾಗಿರುತ್ತೆ. ಹಾಸ್ಟೆಲ್ ಅಲ್ಲಿ ಇರ್ತಾಳೆ, ಅವಳಿಗೆ ಅವಾಗ ಅಮೌಂಟ್ ಅನ್ನ ಕಳಿಸ್ಕೊಡ್ಬೇಕಾಗಿರುತ್ತೆ. ಅದೇ ಊರಿನ ನವೀನ್ ಎಂಬಾತನ ಹತ್ತಿರ ಏನ್ ಮಾಡ್ತಾರೆ, ಫೋನ್ ಪೇ ಮಾಡಲಿಕ್ಕೆ ಅವಳ ನಂಬರ್ ಅನ್ನ ಕೊಟ್ಟು ಅಮೌಂಟ್ ಅನ್ನ ಕೊಟ್ಟು ಫೋನ್ ಪೇ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಫೋನ್ ಪೇ ಮುಖಾಂತರ ಹಣವನ್ನ ಕಳಿಸ್ಕೊಡ್ತಾನೆ. ಆದ್ರೆ ಅವಳ ನಂಬರ್ ಅನ್ನ ದುರ್ಬಳಕೆ ಮಾಡ್ಕೊಂತಾರೆ. ಅವಳಿಗೆ ದಿನನಿತ್ಯವೂ ಕೂಡ ಫೋನ್ ಮಾಡ್ಬಿಟ್ಟು, ನೀನಂದ್ರೆ ನನಗೆ ಇಷ್ಟ, ನನ್ನ ಲವ್ ಮಾಡ್ತಾ ಇದ್ದೀನಿ, ನಾನು ನಿನ್ ಮದುವೆ ಆಗ್ಬೇಕಂತ ಇದ್ದೀನಿ ಅಂತ ಹೇಳ್ಬಿಟ್ಟು, ನೀನು ಕೂಡ ನನ್ನ ಲವ್ ಮಾಡ್ಬೇಕು, ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ದಿನನಿತ್ಯವೂ ಕೂಡ ಏನ್ ಮಾಡ್ತಾನೆ, ಟಾರ್ಚರ್ ಕೊಡ್ತಾ ಇರ್ತಾನೆ. ಆ ಹುಡುಗಿ ಅದಕ್ಕೆ ಒಪ್ಪೋದಿಲ್ಲ. ನಿನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅವ್ರ ಜೊತೆ ನೀನ್ ಚೆನ್ನಾಗಿರು ಅಂತ ಹೇಳಿ ಆ ಹುಡುಗಿನೂ ಕೂಡ ಇವನಿಗೆ ಬುದ್ಧಿ ಮಾತನ್ನ ಹೇಳ್ತಾಳೆ. ಆದ್ರೂ ಕೂಡ ಇವನು ಅವಳು ಹೇಳಿದ ಮಾತನ್ನ ಕೇಳೋದೇ ಇಲ್ಲ. ಒಂದ್ಸಲ ಏನ್ ಮಾಡ್ತಾನೆ ಇವನು, ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ನಿಂತ್ಕೊಂಡು ಫೋಟೋನ ತೆಗೆದ್ಬಿಟ್ಟು ಆ ಹುಡುಗಿಗೆ ಕಳಿಸ್ತಾನೆ. ನೀನ್ ನನ್ ಮದ್ವೆ ಆಗಿಲ್ಲ, ನೀನ್ ನನ್ ಲವ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಈ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ಈ ವಿಷಯನ ಆ ಹುಡುಗಿ ತನ್ನ ತಂದೆ ಹತ್ರ ಪ್ರಸ್ತಾಪ ಮಾಡ್ತಾರೆ. ತಂದೆ ಏನ್ ಮಾಡ್ತಾರೆ, ಅದೇ ಊರಿನಲ್ಲಿರ್ತಕ್ಕಂಥ ಚೋಳರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅವನನ್ನು ಕರೆಸ್ತಾರೆ, ಅವಳನ್ನು ಕರೆಸ್ಬಿಟ್ಟು ಇಬ್ಬರನ್ನು ಕೂರಿಸಿ ಒಂದು ಮುಚ್ಚಳಿಕೆ ಪತ್ರವನ್ನು ಬರೆಸಿ ಇಬ್ಬರಿಗೂ ಕೂಡ ಬುದ್ಧಿವಾದವನ್ನು ಹೇಳಿ ವಾಪಸ್ ಕಳಿಸಿರ್ತಾರೆ ಅವನ್ನ. ಅದಾದ್ರೂ ಕೂಡ ಇವನ ಬುದ್ಧಿ ಸರಿ ಹೋಗಲ್ಲ. ಮತ್ತೆ ಅದೇ ರೀತಿಯಾಗಿ ಅವಳಿಗೆ ಡೈಲಿ ಟಾರ್ಚರ್ ಕೊಡ್ತಾ ಇರ್ತಾನೆ. ಒಂದಿನ ಏನ್ ಮಾಡ್ತಾಳೆ ಇವಳು, ತನ್ನ ಚಿಕ್ಕಮ್ಮನ ಮನೆ ಅಂದ್ರೆ ಬೆಂಗಳೂರು ನೆಲಮಂಗಲದಲ್ಲಿರ್ತಕ್ಕಂಥ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲೂ ಕೂಡ ಇವನು ಮೇಲಿಂದ ಮೇಲೆ ಅವಳಿಗೆ ಫೋನ್ ಮಾಡಿ ನಿನ್ ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ, ಅದಿನ ಅವಳಿಗೆ ತುಂಬಾನೇ ಟಾರ್ಚರ್ ಕೊಟ್ಟಿರ್ತಾನೆ. ಮನನೊಂದಂತಹ ಈ ಭವಾನಿ 22 ವರ್ಷ ಇವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವತ್ತು ತನ್ನ ಚಿಕ್ಕಮ್ಮನ ಮನೆಯಲ್ಲಿ ನೇಣಿಗೆ ಶರಣಾಗ್ತಾಳೆ. ಈ ವಿಷಯವನ್ನ ಅವಳ ಚಿಕ್ಕಮ್ಮ ಅವಳ ತಂದೆಗೆ ಹೇಳ್ತಾರೆ. ಅವರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಾನು ಫೋನ್ ಪೇ ಮಾಡಲು ಅಮೌಂಟ್ ಕೊಟ್ಟು ತುಂಬಾನೇ ತಪ್ಪು ಮಾಡ್ಬಿಟ್ಟೆ, ನನ್ನ ಮಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮನನೊಂದು ಅವಳ ಶವವನ್ನು ಆ ನವೀನ್ ಎಂಬಾತನ ಮನೆಯ ಎದುರು ಇಟ್ಟು ಪ್ರತಿಭಟನೆ ಮಾಡುವಂತಹ ಸಲುವಾಗಿ ಏನ್ ಮಾಡ್ತಾರೆ, ಕಾರ್ನಲ್ಲಿ ಆ ಮೃತದೇಹವನ್ನು ಹಾಕೊಂಡು ಊರಿಗೆ ತಗೊಂಡು ಹೋಗ್ತಾರೆ. ಎಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರಲ್ಲ. ಇದು ಹೇಗೋ ಪೊಲೀಸ್ನವರಿಗೆ ಗೊತ್ತಾಗುತ್ತೆ. ಆಗ ಅವರು ಬಂದ್ಬಿಟ್ಟು, ನೀವು ಪೊಲೀಸ್ ಸ್ಟೇಷನ್ಗೆ ಮೊದಲು ಕಂಪ್ಲೇಂಟ್ ಕೊಡಬೇಕು, ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ತಿಳುವಳಿಕೆಯನ್ನ ಹೇಳ್ತಾರೆ. ಅದಾದ ನಂತರ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಆ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಆ ನಂತರದಲ್ಲಿ ಮುಂದಿನ ಕಾರ್ಯಗಳನ್ನ ಮಾಡ್ತಾರೆ. ಈ ಒಂದು ಸ್ಟೋರಿಯಿಂದ ನಿಮ್ಗೆ ಏನೆಲ್ಲ ಅರ್ಥ ಆಯ್ತು ಅಂತ ಹೇಳಿದ್ರೆ, ಯಾರೂ ಕೂಡ ತುಂಬಾ ನಂಬಿಕೆ ಇದ್ದಾರೆ, ತುಂಬಾ ಆಪ್ತರು ನಮ್ಗೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಬೇರೆಯವರ ಮುಖಾಂತರವಾಗಿ ಫೋನ್ ಪೇ ಮಾಡಿಸೋದಾಗ್ಲಿ ಅಥವಾ ಗೂಗಲ್ ಪೇ ಮಾಡಿಸೋದಾಗ್ಲಿ ಅಥವಾ ನನ್ನ ಮಗಳಿಗೆ ಇನ್ನು ರೀಚಾರ್ಜ್ ಮಾಡು ಅಂತ ಹೇಳ್ಬಿಟ್ಟು ಅವಳ ನಂಬರ್ನ ಕೊಟ್ಬಿಟ್ಟು
ರೀಚಾರ್ಜ್ ಮಾಡು ಅಂತ ಹೇಳೋದಾಗ್ಲಿ ಯಾವುದು ಕೂಡ ನೀವು ಇನ್ ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಸಣ್ಣ ತಪ್ಪು ಏನೆಲ್ಲ ಅನಾಹುತಗಳನ್ನ ಮಾಡುತ್ತೆ ಅಂತ ಹೇಳಿದ್ರೆ, ತನ್ನ ಸ್ವಂತ ಮಗಳನ್ನೇ ಶಾಶ್ವತವಾಗಿ ಕಳ್ಕೊಂಡಂತಹ ಒಬ್ಬ ತಂದೆಯನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ.